ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಾನು ನಿಮ್ಮ ಹತ್ರ 5 ಈಸಿಯಾಗಿರೋಂಥ ಲಂಚ್ ಬಾಕ್ಸ್ ರೈಸ್ ರೆಸಿಪೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ರೈಸ್ ರೆಸಿಪೀಸು ಮಾಡೋದು ತುಂಬ ಸುಲಭ ಆ್ಯಂಡ್ ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ಆ್ಯಂಡ್ ತುಂಬ ಬೇಗ ಆಗುತ್ತೆ. ಆ್ಯಂಡ್ ಜಾಸ್ತಿ ಐಟಮ್ ಇಲ್ದಂಗೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರಲ್ವೇನೋ ಅಂತ ನೀವು ಅಂದ್ಕೊತೀರಾ. ಇಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲ ರೈಸ್ ರೆಸಿಪಿನೂ ಟ್ರೈ ಮಾಡಿ. ಆ್ಯಂಡ್ ಅದರಲ್ಲೇ ಯಾವ ರೈಸ್ ರೆಸಿಪೀಸ್ ಅಂದರೆ, ಫಸ್ಟ್ ಬಂದು ಕರ್ಬೇವು ರೈಸು ಅಂದರೆ ಕರ್ರಿ ಲೀಫ್ ರೈಸು. ಆ್ಯಂಡ್ ಸೆಕೆಂಡ್ ಬಂದು ಮಸಾಲ ರೈಸ್ ಅಂದರೆ ಆಲ್ಮೋಸ್ಟ್ ಪಲಾವ್ ಥರನೇ, ಬಟ್ ಇದೊಂದು ಸಿಂಪಲ್ ಪಲಾವು. ನಾವು ವೆಜಿಟೇಬಲ್ಸ್ ಎಲ್ಲ ಏನೂ ಹಾಕಲ್ಲ, ಜಸ್ಟ್ ಮಸಾಲನಿಂದ ಮಾಡ್ತೀವಿ, ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಥರ್ಡ್ ಬಂದು ಕ್ಯಾಪ್ಸಿಕಮ್ ರೈಸ್. ಆ್ಯಂಡ್ ಫೋರ್ತ್ ಬಂದು ಕ್ಯಾರೆಟ್ ರೈಸ್. ಆ್ಯಂಡ್ ಫಿಫ್ತ್ ಬಂದು ಎಗ್ ರೈಸ್. ಸೊ ಇವೆಲ್ಲ ತುಂಬ ಸಿಂಪಲ್ ರೈಸ್ ರೆಸಿಪೀಸು. ಇನ್ನು ಲೇಟ್ ಮಾಡಿಲ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಪ್ಲೀಸ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೇ ನನ್ನ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸಿದೆ ಅಂತ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಫೇಸ್ಬುಕ್ ಪೇಜಲ್ಲಿ ಒಂದು ಲೈಕ್ ಮಾಡೋದು ಎಷ್ಟು ಈಸಿನೋ, ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಅಷ್ಟೇ ಈಸಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಕೆಳಗಡೆ ರೆಡ್ ಕಲರ್ ಬಟನು, ಅದರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ. ಓಕೆನಾ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಕರ್ಬೇವು ರೈಸ್ ಮಾಡ್ತಾಯಿದ್ದೀನಿ. ಸೊ ಈ ಕರ್ಬೇವು ರೈಸ್ಗೆ ಉಪ್ಪು, ಖಾರ, ಅರಿಶಿನದ ಪುಡಿ ಬೇಕು, ಮತ್ತು ಅದ್ರ ಜೊತೆಗೆ ಕರ್ಬೇವು ಬೇಕು. ಸೊ ಇದು ತುಂಬ ಈಸಿ. ಆ್ಯಕ್ಚುಲಿ ನೀವು ಖಾರದ ಪುಡಿ ಅಂತ ಹಳ್ಳಿ ಊರಲ್ಲಿ ಮಾಡ್ತಾರಲ್ಲ ಆ ಥರನೇ, ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಏನಂದರೆ ಕರ್ಬೇವು ಜಾಸ್ತಿ ಹಾಕ್ತೀವಿ, ಅದರಿಂದ ಕರ್ಬೇವಿಂದು ಫ್ಲೇವರ್ ಬರುತ್ತೆ. ಸೊ ನೀವು ಫಸ್ಟು ಪ್ಯಾನಲ್ಲಿ ಆಯಿಲ್ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಆಮೇಲೆ ಶೇಂಗಾ ಬೀಜ ಹಾಕ್ಕೊಂಡು ಅದನ್ನೆಲ್ಲನೂ ಫ್ರೈ ಮಾಡಿ. ಸೊ ಅದು ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಜಾಸ್ತಿ ಕರಿಬೇವು ತೊಗೊಳ್ಬೇಕು, ಆವಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಆ ಕರಿಬೇವು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಕರಿಬೇವೆಲ್ಲ ಫ್ರೈ ಆದಮೇಲೆ ಈ ಉಪ್ಪು, ಖಾರ, ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಇದನ್ನು ಒಂದೇ ಪ್ಲೇಟಲ್ಲಿ ಇಟ್ಕೊಂಡಿರಬೇಕು. ಅಟ್ ಎ ಟೈಮ್ ಎಲ್ಲ ಆಗಬೇಕು. ನೀವು ಒಂದೊಂದೇ ಹಾಕ್ಕೊಂಡ್ರೆ ಅದು ಖಾರದ ಪುಡಿ ಬೇಗ ಬರ್ನ್ ಆಗುತ್ತೆ, ಸುಟ್ಟೋಗುತ್ತೆ. ಸೊ ಅದರಿಂದ ಎಲ್ಲ ಅಟ್ ಎ ಟೈಮ್ ಹಾಕ್ಕೊಳ್ಳಿ. ಅದನ್ನು ಫ್ರೈ ಮಾಡಿ ಜಸ್ಟ್ ಒಂದು 30 ಸೆಕೆಂಡ್ಸ್ನಿಂದ 1 ಮಿನಿಟ್ ಫ್ರೈ ಮಾಡಿ ಅಷ್ಟೇ, ಇಲ್ಲಾಂದರೆ ಸುಟ್ಟೋಗುತ್ತೆ. ಅದಾದಮೇಲೆ ವೈಟ್ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಆ ಥರನೇ ಫ್ರೈ ಮಾಡಿ ಅಷ್ಟೇ, ಕರ್ಬೇವು ರೈಸ್ ರೆಡಿ. ಸೊ ನಿಮ್ಗೆ ಯಾವಾಗಾದ್ರು ಟೈಮ್ ಇಲ್ಲ ಅಂದ್ರೂ, ಇಲ್ಲಾಂದರೆ ಮನೆಯಲ್ಲಿ ಆನಿಯನ್ಸ್, ಟೊಮೊಟೊ ಇಲ್ಲದಾಗ ಇದು ಮಾಡಿದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಸೊ ಈಗ ನಾನು ನಿಮಗೊಂದು ಸಿಂಪಲ್ ಪಲಾವ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಚಕ್ಕೆ, 3 ಲವಂಗ, ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳಿ. ಆ್ಯಂಡ್ ನೀವು ಇಲ್ಲಿ ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಬೋದು. ನಾನು ಫ್ರೆಶ್ಗೋಸ್ಕರ ಶುಂಠಿ, ಬೆಳ್ಳುಳ್ಳಿ ಡೈರೆಕ್ಟಾಗಿ ಹಾಕಿದ್ದೀನಿ. ಆಮೇಲೆ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ತುಪ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಟ್ಪಟ್ ಅಂದಾದಮೇಲೆ ಆನಿಯನ್ನು, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ. ನೀವು ಇಲ್ಲಿ ಬೇಕಿದ್ರೆ 1-2 ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ಬೋದು, ಬಟ್ ನಾನಾದರೆ ಹಾಕಿಲ್ಲ. ನೆಕ್ಸ್ಟು ಇದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋದು ಪೇಸ್ಟ್ ಇರುತ್ತಲ್ಲ, ಆ ಮಸಾಲನ ಹಾಕಿ ಫ್ರೈ ಮಾಡಿ. ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡಬೇಕು. ಆ್ಯಂಡ್ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ಏನು ವೆಜಿಟೇಬಲ್ಸ್ ಹಾಕಿರಲ್ಲ, ಏನು ಖಾರ ಹಾಕಿರಲ್ಲ, ಬಟ್ ಸ್ಟಿಲ್ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ನೀವು ಈ ರೈಸ್ನ ಮೊಸರು ಬಜ್ಜಿ ಜೊತೆ ತಿಂದರೆ ಸಾಕು, ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ಆ್ಯಂಡ್ ನಾವು ಈ ರೈಸ್ನ ಇನ್ನೂ ನಾವು ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಇಲ್ಲ ಎಗ್ ಗ್ರೇವಿ ಹತ್ರನೂ ತಿನ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ ಜಸ್ಟ್ 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ನಾನು ಎಲ್ಲ ರೈಸಸಲ್ಲೂ ರೈಸ್ ಕುಕ್ ಮಾಡೋ ಟೈಮಲ್ಲೇ ಸ್ವಲ್ಪ ಸಾಲ್ಟ್ ಹಾಕಿ ರೈಸ್ ಕುಕ್ ಮಾಡಿದ್ದೀನಿ, ಅದರಿಂದ ರೈಸ್ ಸ್ವಲ್ಪ ಟೇಸ್ಟಾಗಿರುತ್ತೆ. ಆ್ಯಂಡ್ ಆ ಮಸಾಲೆ ಫ್ರೈ ಆದಮೇಲೆ ವೈಟ್ ರೈಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಲೈಕ್ 1-2 ನಿಮಿಷ ಫ್ರೈ ಮಾಡಿ ಅಷ್ಟೇ. ಸೊ ಒಂದು ಸಿಂಪಲ್ ಪಲಾವ್ ರೆಡಿ. ಸೊ ಈಗ ಥರ್ಡ್ ಬಂದು ಕ್ಯಾಪ್ಸಿಕಮ್ ರೈಸ್. ಸೊ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಅದು ಚಟ್ಪಟ್ ಅಂದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಅದು ಏನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಅದನ್ನು ಜಸ್ಟ್ 30 ಸೆಕೆಂಡ್ ಫ್ರೈ ಮಾಡಿ. ಸೊ ಅದಾದಮೇಲೆ ಈ ಥರ ನಾನು ಚಿಕ್ಕದಾಗಿ ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸೊ ಅದು ಫ್ರೈ ಮಾಡಿ. ಆ್ಯಂಡ್ 1 ಸ್ಪೂನ್ ಉಪ್ಪು,
ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ನಾವು ಉಪ್ಪು ಅರಿಶಿನದ ಪುಡಿ ಹಾಕಿರೋದ್ರಿಂದ ಯಾವ ವೆಜಿಟೇಬಲ್ಸ್ ಆಗಲಿ ಬೇಗ ಬೇಯುತ್ತೆ, ಅಂದರೆ ಬೇಗ ಕುಕ್ ಆಗುತ್ತೆ. ಸೊ ನಾನು ಅದಕ್ಕೆ ಈಗ ಅರಿಶಿನದ ಪುಡಿ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುಕ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಬೇಗನೆ ಫ್ರೈ ಆಗುತ್ತೆ, ಮೀನ್ಸ್ ಬೇಗನೆ ಕುಕ್ ಆಗುತ್ತೆ. ಅದು ಕುಕ್ ಆಗೋವರೆಗೂ ಫ್ರೈ ಮಾಡಿ. ಸೊ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ವಾಂಗಿಬಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಸ್ಪೂನ್ಸ್ ವಾಂಗಿಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಇದನ್ನು ತುಂಬ ವೇರಿಯೇಷನಾಗಿ ಮಾಡ್ಬೋದು. ಇಲ್ಲಿ ನೀವು ಒಂದು ಸಾರಿ ವಾಂಗಿಬಾತ್ ಹಾಕ್ಕೊಂಡು ಟ್ರೈ ಮಾಡಿ, ಒಂದು ಸಾರಿ ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಹಾಕ್ಕೊಂಡು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲ ಇನ್ನೊಂದು ಸಾರಿ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಇದೆಲ್ಲ ಅಲ್ಲದೆ ಇನ್ನೂ ನಾವು ಡೈರೆಕ್ಟಾಗಿ ಫ್ರೆಶ್ ಪೌಡರ್ ಮಾಡ್ಕೊಳ್ಬೋದು. ಲೈಕ್ ಧನಿಯಾ, ಒಣಮೆಣಸಿನ್ಕಾಯಿ, ಕೊಬ್ಬರಿ ಅದೆಲ್ಲ ಹಾಕ್ಕೊಂಡು ಮಾಡ್ಬೋದು. ಬಟ್ ನಾನಿಲ್ಲಿ ನಿಮಗೆ ಈಸಿ ರೆಸಿಪೀಸ್ ಅಂತ ಹೇಳಿರೋದಕ್ಕೆ ಸೊ ವಾಂಗಿಬಾತ್ ಪೌಡರ್ ಹಾಕ್ಕೊಳೋದು ತುಂಬ ಈಸಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಂಗಿಬಾತ್ ಪೌಡರ್ ತೋರಿಸಿದ್ದೀನಿ. ಸೊ ಅದೆಲ್ಲ ಖಾರ ಫ್ರೈ ಆದಮೇಲೆ ವೈಟ್ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ 1-2 ನಿಮಿಷ ಸಿಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಅಷ್ಟೇ, ಕ್ಯಾಪ್ಸಿಕಮ್ ರೈಸ್ ರೆಡಿ. ಇದು ಕೂಡ ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳು ಇದನ್ನು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ 4th ರೈಸ್ ರೆಸಿಪಿ ಬಂದು ಕ್ಯಾರೆಟ್ ರೈಸ್. ಸೊ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಆ್ಯಸ್ ಯೂಶ್ವಲ್ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳಿ. ಅದಾದಮೇಲೆ ಶೇಂಗಾ ಮತ್ತು ಗೋಡಂಬಿ ಹಾಕ್ಕೊಳ್ಳಿ. ಸೊ ಫ್ರೈ ಮಾಡಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಸೊ ಇದೆಲ್ಲ ಫ್ರೈ ಆದಮೇಲೆ ಆನಿಯನ್ನು, ಗ್ರೀನ್ ಚಿಲ್ಲೀಸು, ನಾನಿಲ್ಲಿ 4 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ. ಆ್ಯಂಡ್ ಇದು ಆನಿಯನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಅದಾದಮೇಲೆ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕಿದ್ದೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ರೈಸ್ ರೆಸಿಪಿಯಲ್ಲಿ ಹೇಳ್ದಲ್ಲ, ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡ್ರೆ ಯಾವ ವೆಜಿಟೇಬಲ್ ಆದರೂ ಬೇಗ ಕುಕ್ ಆಗುತ್ತೆ ಅಂತ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ಈ ಕ್ಯಾರೆಟ್ನ ಚೆನ್ನಾಗಿ ಕುಕ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಒಂದು 5 ಮಿನಿಟ್ಸ್ ಕುಕ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಬೇಗ ಕುಕ್ ಆಗುತ್ತೆ. ಸೊ ನೀವು ಚೆಕ್ ಮಾಡಿ ಕ್ಯಾರೆಟ್ ಕುಕ್ ಆಗಿರುತ್ತೆ. ಸೊ ಕ್ಯಾರೆಟ್ ಕುಕ್ ಆದಮೇಲೆ ವೈಟ್ ರೈಸ್ ಹಾಕ್ಕೊಳ್ಳಿ. ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮತ್ತು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ನಿಮಗೆ ಕೊತ್ತಂಬರಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಈ ಕ್ಯಾರೆಟ್ ರೈಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನು ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಕಲರ್ ಆಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಅದು ಡೈಲಿ ಒಂದೊಂದು ರೈಸ್ ರೆಸಿಪಿ ತೊಗೊಂಡು ಹೋಗೋಕ್ಕೂ ಅವ್ರಿಗೂ ಖುಷಿಯಾಗಿರುತ್ತೆ. ಕ್ಯಾರೆಟ್ ರೈಸ್ ರೆಡಿ. ಸೊ ಇನ್ನು ಲಾಸ್ಟ್ ರೈಸ್ ರೆಸಿಪಿ ಬಂದು ಎಗ್ ರೈಸ್. ಸೊ ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಆ್ಯಂಡ್ ಸಾಸಿವೆ ಜೀರಿಗೆ ಹಾಕ್ಕೊಂಡು 1 ಆನಿಯನ್ ಹಾಕ್ಕೊಳ್ಳಿ. ಅದನ್ನು ಲೈಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಈ ಎಗ್ ರೈಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಇಂಪಾರ್ಟೆಂಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೈಸ್ ರೆಸಿಪಿಯಲ್ಲಿ. ಆ್ಯಂಡ್ ಹಸಿ ಸ್ಮೆಲ್ಗೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆನಿಯನ್ನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಸೊ ಅದಾದಮೇಲೆ ಎಗ್ ಹಾಕ್ಕೊಳ್ಳಿ. ನಾನು 6 ಎಗ್ಸ್ ಹಾಕಿದ್ದೀನಿ. ಆ್ಯಂಡ್ ನಾನು ಅಟ್ ಎ ಟೈಮ್ ಎಲ್ಲ ಎಗ್ಸ್ ಹಾಕ್ಕೊಂಡಿದ್ದೀನಿ. ಸೊ ಆವಾಗ ಎಲ್ಲನೂ ಕರೆಕ್ಟ್ ಟೆಕ್ಸ್ಚರ್ ಬರುತ್ತೆ ಅಂತ. ಸೊ ನಿಮಗೆ ಯಾವ ಥರ ಬೇಕು ನೀವು ಮಾಡ್ಕೊಳ್ಳಿ. ಆ್ಯಂಡ್ ಎಗ್ ಆದಮೇಲೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೇ ಇರಬೇಕು. ನಿಮಗೆ ಎಗ್ ಬುಜ್ಜಿ ಥರ ಬರಬೇಕು. ಆ್ಯಂಡ್ ನಿಮಗೆ ದೊಡ್ಡದು ಬೇಕಾ ಇಲ್ಲ ಸ್ಮಾಲ್ ಬೇಕಾ, ಅದು ಯಾವ ಥರ ಬೇಕಂತ ನೀವು ಮಿಕ್ಸ್ ಮಾಡ್ಕೊಳೋದ ಮೇಲೆ ಇರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಎಗ್ ಬುಜ್ಜಿ ಥರ ಆಗೋವರೆಗೂ ಫ್ರೈ ಮಾಡಾದಮೇಲೆ ವೈಟ್ ರೈಸ್ ಹಾಕ್ಕೊಳ್ಳಿ. ಆ್ಯಂಡ್ ವೈಟ್ ರೈಸ್ ಆದಮೇಲೆ ಈ ಥರ ಮಿಕ್ಸ್ ಮಾಡಿ, ಅಂದರೆ ಆ ಎಗ್ಗಿರೋ ಆಯಿಲೆಲ್ಲ ಆ ರೈಸ್ಗೆ ಅಂಟಬೇಕು. ಸೊ ಅಲ್ಲೇವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಸ್ಪೂನ್ ಉಪ್ಪು, ಅದಾದಮೇಲೆ ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು
ಚಿಕನ್ ಮಸಾಲ ಹಾಕ್ಕೊಂಡು ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಇದ್ರಲ್ಲಿ ಕೂಡ ನಾವು ತುಂಬ ವೆರೈಟೀಸಾಗಿ ಮಾಡ್ಕೊಳ್ಬೋದು. ನೀವು ರೆಡ್ ಚಿಲ್ಲೀಸ್ ಬದಲು ಓನ್ಲಿ ಗರಂ ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಬೋದು, ಇಲ್ಲಾಂದರೆ ಓನ್ಲಿ ಚಿಕನ್ ಮಸಾಲ ಹಾಕ್ಕೊಂಡು ಮಾಡ್ಬೋದು. ಆ ಥರ ಮಾಡಿದ್ರು ಎಲ್ಲ ರೈಸ್ ಮೀನ್ಸ್ ಎಲ್ಲ ಟೈಪ್ಸ್ದು ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ನೀವು ಇನ್ನೂ ಬೇಕಿದ್ರೆ ಜಸ್ಟ್ 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಸೊ ನಾನು ಇದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನಂಗೆ ತುಂಬ ಇಂಪಾರ್ಟೆಂಟ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಮೋಟಿವೇಟ್ ಆಗಿರುತ್ತೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ. ಕೆಳಗಡೆ ರೆಡ್ ಕಲರ್ ಬಟನು, ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ಫೈನಲಿ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.